भगवान ब्रह्मा नागों ಹಲೋ ಎವ್ರಿವನ್, ಇವತ್ತು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ವೆಲ್ಕಮ್ ಟು ಶ್ರೀನಿಜ ವ್ಲಾಗ್. ನಾವು ಇವತ್ತು 1796 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟು ಮಹಾಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಯ ಎಕ್ಸ್ಪೀರಿಯೆನ್ಸ್ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ನೋಡಿ. ಅಲ್ಲಿ ತುಂಬ ನಡಿಲಿಕ್ಕಿತ್ತು, ಯಾವುದೇ ಥರ ಆಟೋ ಆ ಥರ ವ್ಯವಸ್ಥೆ ಇರಲಿಲ್ಲ. ನಾವಲ್ಲಿ ಒನ್ ಡೇ ಉಳ್ಕೊಂಡಿದ್ವಿ. ಸೊ ಅಲ್ಲಿ ಒನ್ ಡೇಯಲ್ಲಿ ಎಷ್ಟು ಕ್ರೌಡ್ ಇತ್ತು, ಹೇಗಿತ್ತು ಅಲ್ಲಿ ವ್ಯವಸ್ಥೆಗಳಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಪೊಲೀಸ್ಗಳಿಗೆ ಮತ್ತು VIP ಗಳಿಗೆ ಮಾತ್ರ ಅಲ್ಲಿ ವೆಹಿಕಲ್ಸ್ ವ್ಯವಸ್ಥೆ ಇತ್ತು, ಬಿಟ್ಟರೆ ಯಾರಿಗೂ ಇರಲಿಲ್ಲ. ಬೈಕ್ಗಳು ಕೆಲವೊಂದು ಕಡೆ ಅಲೋ ಮಾಡ್ತಿದ್ರು, ಬಿಟ್ಟರೆ ಪೂರ ನಡೆದೇ ಹೋಗಬೇಕಾಗಿತ್ತು. ನಮಗೆ ಎಷ್ಟು ದೂರ ನೋಡಿದ್ರು ಅಷ್ಟು ದೂರನೂ ಜನನೇ ಕಾಣ್ತಾಯಿದ್ರು, ಅಷ್ಟು ಕ್ರೌಡ್ ಇತ್ತು ಅಲ್ಲಿ. ರೋಡ್ ಸೈಡೇ ಬಾತ್ರೂಮ್ ವ್ಯವಸ್ಥೆಗಳು ಇಟ್ಟಿದ್ರು. ತ್ರಿವೇಣಿ ಸಂಗಮ ತಲುಪಲಿಕ್ಕೆ ಮಿನಿಮಮ್ 10ರಿಂದ 15 ಕಿಲೋಮೀಟ್ರ್ ನಡಿಲೇಬೇಕಿತ್ತು ನಾವು. ಸೊ ನಡ್ಕೊಂತ ಹೋಗ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಟೆಂಟ್ಗಳ ವ್ಯವಸ್ಥೆನೂ ಇತ್ತು. ಒಬ್ಬರಿಗೆ 200ರಿಂದ 300 ರೂಪಾಯಿನೂ ಚಾರ್ಜ್ ಮಾಡಿದ್ದಾರೆ. ನಾನು ಅದನ್ನು ಸಮೇತ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಈ ಹಿಂದೆ ನೋಡಬಹುದು ನೀವು ಯಾವ ಥರ ವ್ಯವಸ್ಥೆ ಇದೆ ಅಲ್ಲಿ ಅಂತ. ಮೊದಲು ನೀರು ನೋಡಿದ್ರೆ ತುಂಬ ಕೊಳೆ ಅನಿಸಿತ್ತು, ಬಟ್ ಸ್ವಲ್ಪ ಮುಂದೆ ದೂರ ಹೋದ್ಮೇಲೆ ನೀರು ಚೆನ್ನಾಗೇ ಇತ್ತು. ಸೊ ಅಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಬಂದ್ವಿ.
भगवान ब्रह्मा नागों के देवता महाराज शेषनाग के यहाँ पहुँचे और उनसे कहा, हे आदिशेष, मैं यज्ञ करने हेतु इस सृष्टि में एक ऐसा स्थान ढूंढ रहा हूँ जो दिव्यता और पवित्रता की दृष्टि से सर्वोत्तम हो। क्या आप मुझे ऐसा कोई उपयुक्त स्थान बता सकते हैं जो सभी तीर्थों में सर्वश्रेष्ठ हो? जगत रचयिता को मेरा प्रणाम। भगवान, मैं धन्य हूं कि आपने मुझे इस योग्य समझा। क्यों ना आप स्वयं ही सभी पवित्र स्थानों का मूल्यांकन करें। ऐसा कीजिए, आप तुला के एक पलड़े पर सप्तपुरियों को रखिए और दूसरे पलड़े पर भगवान विष्णु के स्थायी निवास प्रयाग को रखिए, जिसका भार सबसे अधिक आए। मेरे विचार में वही सर्वश्रेष्ठ तीर्थ होगा। इस मूल्यांकन के परिणाम स्वरूप प्रयाग का पलड़ा ही भारी रहा। इस तरह प्रयाग की प्रधानता सिद्ध हुई और तभी से इसे तीर्थों का राजा कहा जाने लगा। आज भी ऐसी मान्यता है कि भगवान ब्रह्मा ने गंगा नदी के पश्चिमी तट पर 10 अश्व रामलोकीपुर नवादा की रहने वाली और नदिया देवी नवादा की रहने वाली आप यहाँ कानपुर में ही आपका इंतजार कर रहे हैं। ನಾವು ಸಹ ಒನ್ ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ಅಲ್ಲೇ ಟೆಂಟ್ ನಾವು ರೆಂಟಿಗೆ ತೊಗೊಂಡಿದ್ವಿ. ಸೊ ಒನ್ ನೈಟ್ ಅಲ್ಲೇ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ರಿಟರ್ನ್ ಆಗ್ತಾ ಇದ್ದೀವಿ ಇಲ್ಲಿ.
ಎಲ್ಲೋದ್ರು